ನಮಸ್ತೆ ಮೇಡಮ್. ನಮ್ಮ ತಾಯಿರು ಮೇಡಮ್ ಹೊನ್ನಮ್ಮ ಅಂತ ಹೇಳ್ಬಿಟ್ಟು. ಮೇಡಮ್ ಅದಂದ್ರೆ ನಾವಿಲ್ಲಿ ಬೆಂಗಳೂರಲ್ಲಿ ಯಾರೋ ಫ್ರೆಂಡ್ ಹೇಳಿದ್ರು ಮೇಡಮ್, ಇಲ್ಲಿ ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಂದಿದ್ದೋ. ಅಲ್ಲಿ ಪೆಟ್ ಸ್ಕ್ಯಾನ್ ಎಲ್ಲ ಮಾಡಿಸಿ ನಿಮ್ಮ ತಾಯಿಗೆ ಗರ್ಭಕೋಶದ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಅಲ್ಲಿ ಬಂದು ಚೆಕ್ ಮಾಡಿಸಿ ಮೇಡಮ್. ಆಮೇಲೆ ಅಲ್ಲಿ ಆಪರೇಷನ್ ಎಲ್ಲ ಮಾಡಿದ್ರು. ಅಂದ್ರೆ ಆಪರೇಷನ್ ಎಲ್ಲ ಮಾಡಿ ಒಂದು 3 ತಿಂಗಳು ಇದಾಗಿತ್ತು ಮೇಡಮ್. ತಿರ್ಗಾ ಅದೇ ತರ ಸೀರಿಯಸ್ ಕಂಡೀಷನ್ ಬಂದ್ಬಿಟ್ರು. ಹೊಟ್ಟೆ ನೋವು ಬರ್ತೈತೆ ಮೇಡಮ್. ಹೊಟ್ಟೆ ನೋವು ಬಂದು ಹೊಟ್ಟೆ ಉಬ್ರ ಬಂದ್ಬಿಟ್ಟಿತ್ತು. ಊಟ ಮಾಡಕ್ಕಾಯ್ತಿರ್ಲಿಲ್ಲ. ಹಂಗಾಗಿ ಕರ್ಕೊಂಡೋಯ್ತು. ಕೀಮೋ ಎಲ್ಲ ಹಾಕಿದ್ರು ಮೇಡಮ್. ಆಪರೇಷನ್ ಎಲ್ಲ ಮಾಡಿದ್ರು. ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ ಮೇಡಮ್. ತಿರ್ಗಾ ಒಂದು 3 ತಿಂಗಳು ಬಿಟ್ಕೊಂಡು ತಿರ್ಗಾ ಅದೇ ಸೀರಿಯಸ್ ಕಂಡೀಷನ್ ಬಂದ್ಬಿಟ್ರು. ಇಲ್ಲ ಮೇಡಮ್, ಬೇರೆ ಯಾರಿಗೂ ಇಲ್ಲ. ನಿಮ್ಮ ಹಾಸ್ಪಿಟ್ಲ್ ಮೇಡಮ್ ನಮ್ಮ ಫೇಸ್ಬುಕ್ ಅಲ್ಲಿ ನಂಬರ್ ತಗೊಂಡಿತ್ತು. ಕಾಲ್ ಮಾಡಿದೆ ಮೇಡಮ್, ಈ ತರ ಹಿಂಗಿದೆ ಅಂತ. ಅವರು 5 ಪೇಷಂಟ್ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಇಲ್ಲಿ ನಮ್ಮ ತಯಾರು ಕರ್ಕೊಂಬಂದಾಗ ಫುಲ್ ಕಂಡೀಷನ್ ಎಲ್ಲ ಮೇಡಮ್, ಸೀರಿಯಸ್ ಕಂಡೀಷನ್ ಇದ್ರು. ಅವ್ರು ಊಟ ಒಂದು ವಾರ ಆಗೋಯ್ತು ಮೇಡಮ್. ಆ ಮಾತ್ರೆ ನೀವು ಕೊಟ್ಟಿದ್ ಮಾತ್ರೆ ಒಂದು 4 ದಿವಸ 5 ದಿವಸ ನುಂಗಾದ್ಮೇಲೆ ಮೇಡಮ್ ಸ್ವಲ್ಪ ಇದಾಗಿ ಈಗ ಆರಾಮಾಗಿದ್ರು ಮೇಡಮ್. ಊಟ ಮಾಡ್ತಾರೆ, ಆರಾಮ ಓಡಾಡ್ಕೊಂಡಿದ್ದಾರೆ, ಯಾವ್ದು ತೊಂದ್ರೆ ಇಲ್ಲ ಮೇಡಮ್. ಇಲ್ಲ ಮೇಡಮ್, ಊಟ ನೀರು ಸಹಿತ ಕುಡಿದ್ರು ವಾಂತಿ ಮಾಡ್ತಿದ್ರು ಮೇಡಮ್. ಇಲ್ಲ ಮೇಡಮ್, ಹಿಡ್ಕೊಂಡ್ ಬಂದಿದ್ ಮೇಡಮ್ ಹಾಸ್ಪಿಟಲ್ ಒಳಗಡೆ ನಾವು ಕೆಳಗಡೆಯಿಂದ. ಈಗ 1.5 ತಿಂಗಳಾಯ್ತು ಮೇಡಮ್. ಮಾತ್ರೆ ಕೊಟ್ಟಿದ್ರು. ಈಗ ಸೆಕೆಂಡ್ ಟೈಮ್ ಬಂದಿರೋದು ಮೇಡಮ್. ಈಗ 1.5 ತಿಂಗಳಿಗೆ ಆರಾಮಾಗಿದ್ದಾರೆ ಮೇಡಮ್. ಈಗ ಅಂದ್ರೆ ಅವ್ರಿಗೆ ಊಟ ನೀಟಾಗಿ ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ. ಮತ್ತೆ ಅವಾಗೆಲ್ಲ ಕೀಮೋ ಎಲ್ಲ ಹಾಕ್ಸಿ ಮೇಡಮ್ ಸುಸ್ತಾಗ್ಬಿಡೋರು ಅವರು. ಈಗ ಯಾವ್ದಿಲ್ಲ ಮೇಡಮ್. ಹೊಟ್ಟೆ ನೋವು ಬರ್ತಾ ಇರತ್ತೆ ಅವಾಗ. ಈಗ ಹೊಟ್ಟೆ ನೋವು ಯಾವ್ದಿಲ್ಲ ಮೇಡಮ್. ಆರಾಮಾಗಿದ್ದಾರೆ. ಈಗೆಲ್ಲ ಓಡಾಡ್ತಾರೆ ಮೇಡಮ್. ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಯಾವ ಸುಸ್ತು ಗಿಸ್ತು ಯಾವ್ದಿಲ್ಲ ಮೇಡಮ್.